ಎಲ್ಲರಿಗೂ ನಮಸ್ಕಾರ. HPV ವ್ಯಾಕ್ಸಿನ್ ಬಗ್ಗೆ ಇದು 14 ವರ್ಷದ ಮಹಿಳೆಯರಿಗಾಗಿ, ಓನ್ಲಿ ಹೆಣ್ಮಕ್ಳಿಗೆ 14 ವರ್ಷ 13 ವರ್ಷ ತುಂಬಿರಬೇಕು. 13 ವರ್ಷ ತುಂಬಿರಬೇಕು. 14 ವರ್ಷದ್ದು ಬರ್ತಡೇ ಆಗಿರಬಾರ್ದು. ಅಂದರೆ 15 ವರ್ಷದಾಗ ಬೀಳಕ್ಕಿಂತ ಮುಂಚೆನೆ ಅಂತ ಹೆಣ್ಣು ಮಕ್ಕಳಿಗೆ ಇದು ನಾವು ಸರ್ಕಾರದಿಂದ ವ್ಯಾಕ್ಸಿನ್ ನೀಡ್ತಿರೋದು. ಇದು ಯಾಕೆಂದರೆ ಹೆಣ್ಣು ಮಕ್ಕಳಲ್ಲಿ ಗರ್ಭಕಂಠದ ಕ್ಯಾನ್ಸರ್, ಸ್ತನಗಳ ಕ್ಯಾನ್ಸರ್ ಇಂಥವೆಲ್ಲ ಹೆಣ್ಮಕ್ಕಳಲ್ಲಿ ಭಾಳ ಇದೆ. ಇದನ್ನು ತಡೆಗಟ್ಟಲು ನಮ್ಮ ಸರ್ಕಾರ ಒಂದು HPV ವ್ಯಾಕ್ಸಿನ್ ಅನ್ನು ಬಿಡುಗಡೆ ಮಾಡಿದೆ. ಅದು ನೆಕ್ಸ್ಟ್ ವೀಕ್ನಲ್ಲಿ ಬರ್ಬೋದು, ಬರುವಾರದಲ್ಲಿ ಬರ್ಬೋದು. ಎಲ್ಲ ನಮ್ಮ ಇವಾಗ ಹಾಸ್ಪಿಟಲ್ ಗೋನಾಳ್ ಐತೆ ಅಂದರೆ ಗೋನ್ಯಾಳ್, ಜಾಲ್ಯಾಳ್, ಬೊಮ್ಮನಾಳ್, ಸಿಂಗವಾಳ್, ಬೆಣಕಲ್, ಬೇರ್ಗುಡಿ, ಹಳೆಯರ್ಗುಡಿ ಇಷ್ಟು ಜನನು ನಮ್ಮ ಗೋನಾಳ್ಗೆ ಬರಬೇಕು. ಅದು ಎಲ್ಲಿ ಬೇಕಾದ್ರೆ ತಗೊಂಡೋಗಿ ಹಾಕಂಗಿಲ್ಲ. ಯಾಕಂದ್ರೆ ಇದು ಹೊಸ ವ್ಯಾಕ್ಸಿನ್ ಇರೋದ್ರಿಂದ ಇಂಜೆಕ್ಷನ್ ಮಾಡಿ 1 ತಾಸವರೆಗೆ ನಾವು ಅಲ್ಲಿ ಕುದಿಸ್ಕೊಂತೀವಿ. ಏನನ್ನ ಮತ್ತೆ ಆಗಲ್ಲ, ಏನು ಆ ಥರ ಬೇರೆ ಕಡೆ ಎಲ್ಲ ಮಾಡಿದ್ರೆ ಏನೂ ಆಗಿಲ್ಲ. ಏನನ್ನ ಒಂದು ತಾಸು ಕುದಿಸ್ಕೊಂಡೆ ನಾವು ಹೋಗೋದು. ಆಮೇಲೆ ನಾವು ಸ್ಕೂಲಲ್ಲಿ 14 ವರ್ಷದ ಮಕ್ಕಳಿಗೆ ಎಷ್ಟು ಜನ ಇದ್ದಾರೆ ಅಂತ ಲೀಸ್ಟ್ ತಗೊಂಡಿವಿ. ಎಲ್ಲ ಸ್ಕೂಲ್ನಲ್ಲಿ ಲೀಸ್ಟ್ ತಗೊಂಡಿವಿ. ಆ ಲೀಸ್ಟ್ ನೋಡಿ ನಾವು ಮಾಡಲ್ಲ. ನಾವು ಆಧಾರ್ ಕಾರ್ಡ್ ಬೇಕು. ನಮಗೆ ಆಧಾರ್ ಕಾರ್ಡ್ ಕಂಪಲ್ಸರಿ ಬೇಕೇ ಬೇಕು. ಆಧಾರ್ ಕಾರ್ಡ್ ಬೇಕು, ಇಲ್ಲಾಂದ್ರೆ ಬರ್ತ್ ಸರ್ಟಿಫಿಕೇಟ್. ಇದು ಇದ್ರೆ ಮಾತ್ರ ನಾವು ಇಂಜೆಕ್ಷನ್ ಮಾಡ್ತೀವಿ. ನಮ್ಮ ಆಸ್ಪತ್ರೆಯಲ್ಲಿ ಮಾಡ್ತೀವಿ. ಇದರಲ್ಲಿ ಯಾವುದೇ ಏನು ತೊಂದರೆ ಆಗಲ್ಲ. ಗರ್ಭಕಂಠದ ಕ್ಯಾನ್ಸರ್ ಇನ್ನ ಬರುವ ಎಲ್ಲ ಕ್ಯಾನ್ಸರ್ ಅನ್ನು ಇದು ತಡೆಗಟ್ಟುವ ಸಲುವಾಗಿ ನಾವು ನಿಮಗೆ ಇದು ಮಾಡ್ತೀವಿ. ಇವಾಗ ಯೂಟ್ಯೂಬ್ನಲ್ಲಿ ನಾನು ಮೊನ್ನೆ ನೋಡಿದೆ. ಯೂಟ್ಯೂಬ್ನಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಇವಾಗ ಸಿಸ್ಟರ್ಗಳು ಮನೆಗೆ ಬರ್ತಾ ಇದ್ದಾರೆ, ವೈದ್ಯಕೀಯ ಇಲಾಖೆಯವರು, ಎಲ್ಲರೂ ಆರೋಗ್ಯ ಸಿಬ್ಬಂದಿಯವರು ಬರ್ತಾ ಇದ್ದಾರೆ. ನೀವು ಅದು ವ್ಯಾಕ್ಸಿನ್ ಹಾಕ್ಸ್ಕೊಳ್ಬೇಡ್ರಿ. ಮೋದಿಯವರು ಏನು ಹೇಳ್ತಾ ಇದ್ದಾರೆ ಅಂದರೆ, ಜನರೇಷನ್ ಅನ್ನ ಕಟ್ ಮಾಡಕ್ಕೆ, ಮುಂದೆ ಮಕ್ಕಳು ಆಗ್ಬಾರ್ದು ಅನ್ನೋ ಸಲುವಾಗಿ ಇದನ್ನ ಬಿಡುಗಡೆ ಮಾಡಿದೆ ಅಂತ ನಾನು ಒಂದು ಯೂಟ್ಯೂಬ್ನಾಗೆ ಮೊನ್ನೆ ನೋಡಿದ್ದೆ. ಆ ಥರ ಏನೂ ಇಲ್ಲ. ಇದು ಕ್ಯಾನ್ಸರ್ಗಳು ಜಾಸ್ತಿ ಆಗ್ತಾ ಇದಾವಲ್ಲ ಹೆಣ್ಮಕ್ಳಲ್ಲಿ, ಆ ಹೆಣ್ಮಕ್ಳಲ್ಲಿ ಕ್ಯಾನ್ಸರ್ ತಡೆಗಟ್ಟುವ ಸಲುವಾಗಿನ ಈ ವ್ಯಾಕ್ಸಿನ್ ನಾವು ಲಾಂಚ್ ಮಾಡಿದ್ವಿ. ಇದು ಪ್ರೈವೇಟ್ ಹೋದರೆ 2,000 ರಿಂದ 3,000 ರೂಪಾಯಿವರೆಗೆ ಇದು ವ್ಯಾಕ್ಸಿನ್. ಇದು ಓನ್ಲಿ ಸಿಂಗಲ್ ಡೋಸ್, ಒಂದೇ ಸತಿ ಹಾಕೋದು. ನಾವು ಒಂದೇ ಇಂಜೆಕ್ಷನ್ ಹಾಕೋದು. ಇದು 3 ತಿಂಗಳ ಅಭಿಯಾನ ಇರುತ್ತೆ. ಈ ತಿಂಗಳು ಸ್ಟಾರ್ಟ್ ಆದರೆ 3 ತಿಂಗಳ ಅಭಿಯಾನ. 3 ತಿಂಗಳು ಅಂದರೆ 3 ತಿಂಗಳವರೆಗೆ ಯಾವ್ದಾರ ಬಿಟ್ಟು ಹೋಗಿದ್ದು ಮಕ್ಕಳು ಇದ್ರೆ ಕೂಡ ನಮ್ಮ ಕಡೆ ಬಂದು ಹಾಕ್ಸ್ಕೋಬಹುದು. ಒಂದ್ಸತಿ ನಾವು ಹಾಕಿದ್ರೆ ಮತ್ತೆ ಹಾಕಲ್ಲ. ಅವ್ರು ಬರ್ಬೇಕಾದ್ರೆ ಜೊತೆಯಲ್ಲಿ ತಂದೆ ತಾಯಿ ಜೊತೆನೇ ಬರ್ಬೇಕು. ನಾವು ಶಾಲೆ ಶಿಕ್ಷಕರು ಒಪ್ಪಿಗೆ ಕೊಟ್ರೆ ಹಾಕಲ್ಲ. ಯಾರು ಒಪ್ಪಿಗೆ ಕೊಡಲ್ಲ. ಆ ಹುಡುಗಿ ಜೊತೆ ತಂದೆ ತಾಯಿ ಬರಬೇಕು. ಇಲ್ಲ ನಮ್ಮ ಹುಡುಗಿಗೆ ನಾವು ವ್ಯಾಕ್ಸಿನ್ ಮಾಡಿಸ್ಕೊತೀವಿ ಅಂದರೆ ಅವ್ರ ಹತ್ರ ನಾವು ಸೈನ್ ಮಾಡಿಸ್ಕೊತೀವಿ, ಕನ್ಸಲ್ಟ್. ಇಲ್ಲ ಆಮೇಲೆ ನಮಗೆ ಗೊತ್ತಿಲ್ಲ, ಹೇಳಾಡ್ದಂಗೆ ಹಾಕಾರ ಅಂತ ಅನ್ಬಾರ್ದು. ಅವ್ರ ಹತ್ರ ಸೈನ್ ಮಾಡಿಸ್ಕೊಂಡು ನಾವು ಈ ವ್ಯಾಕ್ಸಿನ್ ಹಾಕ್ಕೊತೀವಿ. ಅದಕ್ಕೆ ನಿಮ್ಮ ಮನೆಯಲ್ಲಿ ಯಾರಿಗೆ, ನಮ್ಮ ಮನೆಯಲ್ಲಿ ಅಕ್ಕಪಕ್ಕದಲ್ಲಿ 14 ವರ್ಷ ಹುಡುಗಿಯರಿದ್ರೆ ಏನು ನೀವು ಚಿಂತೆ ಮಾಡಲಾರ್ದಂಗೆ ಇಂಥೆಲ್ಲ ಯೂಟ್ಯೂಬು ಫೇಸ್ಬುಕ್ನಾಗ ಬರ್ತಾನೆ ಇರ್ತಾವ. ಅದ್ರ ಬಗ್ಗೆ ತಲೆ ಕಟ್ಕೋಬೇಡ್ರಿ. ಇದು ಒಳ್ಳೆ ವ್ಯಾಕ್ಸಿನ್ನು, ನೀವೆಲ್ಲ ಅದು ಹಾಕ್ಸ್ಕೊಡ್ರಿ ಅಂತೇಳಿ ನಿಮ್ಮಲ್ಲಿ ನಾನು ನೆನೆಸ್ಕೊಳ್ತೀನಿ. ಅದೇ ಇದ್ರ ಬಗ್ಗೆ ಯಾವ ರೋಗ ತಡೆಗಟ್ಟಬಹುದು ಹೆಂಗೆ ಅಂತೇಳಿ ನಮ್ಮ ಡಾಕ್ಟರ್ ಕಿಶೋರ್ ಸರ್ ಮಾತಾಡ್ತಾರೆ. ಧನ್ಯವಾದ. ವ್ಯಾಕ್ಸಿನ್ HPV ಅಂತ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ ವೈರಸ್ ಇದು 4 ಗುಣ ಇರ್ತವೆ. HPV 6, 11, 16, 18 4 ಸ್ಟ್ರೈನ್ಸ್ ಆಫ್ ವ್ಯಾಕ್ಸಿನ್. ಕೋವಿಡ್ ಅಲ್ಲಿ ನೋಡಿ ಫಸ್ಟ್ ವೇವ್, ಸೆಕೆಂಡ್ ವೇವ್ ಹೆಂಗೋ 4 ವೇವ್ಸ್ ಇರ್ತವೆ. 4 ಸ್ಟ್ರೈನ್ಸ್ ಕೂಡಿ HPV ವ್ಯಾಕ್ಸಿನ್. ಅದನ್ನ ಗಾರ್ಡಾಸಿಲ್ ಅನ್ನೋ ಕಂಪ್ನಿ, US ಕಂಪ್ನಿಯಿಂದ ವ್ಯಾಕ್ಸಿನ್ ತಗೊಂಡಿದೆ ಭಾರತ ಸರ್ಕಾರ. ಇಂದ ಏನಾಗ್ತಾವ ಅಂದ್ರೆ ಪ್ರಪಂಚದಾಗ, ನಮ್ಮ ಇಂಡಿಯಾ ನೋಡ್ಕೊಂಡ್ರೆ 1 ವರ್ಷದಲ್ಲಿ 1 ಲಕ್ಷ ಜನ ಹೆಣ್ಮಕ್ಳು ಗರ್ಭಕಂಠ ಕ್ಯಾನ್ಸರ್ಗೆ ಗುರಿ ಆಗ್ತಿದ್ದಾರೆ. ಅದರಲ್ಲಿ 60,000 20,000 ಜನ ತೀರ್ಕೊಳ್ತಿದ್ದಾರೆ. ಅದು ಟಾಪ್ 10 ಕ್ಯಾನ್ಸರ್ಸ್. 10 ಕ್ಯಾನ್ಸರ್ ಯಾವಂತಂದ್ರೆ ಎದೆ ಕ್ಯಾನ್ಸರ್, ಬಾಯಿ ಕ್ಯಾನ್ಸರ್, ಆಮೇಲೆ ಚರ್ಮ ಕ್ಯಾನ್ಸರ್, ಆದ್ಮೇಲೆ ಬರುವುದೇ ಗರ್ಭಕಂಠ ಕ್ಯಾನ್ಸರ್. ಇದು ತಡೆ ಮಾಡಬಹುದು. ಇದು HPV ವ್ಯಾಕ್ಸಿನ್ ಅಂದ್ರೆ ಏನ್ ಮಾಡುತ್ತೆ, HPV ವ್ಯಾಕ್ಸಿನ್ ವೈರಸ್ ನ ಜಾಸ್ತಿ ವೃದ್ಧಿ ಆಗಲ್ಲ ತಡೆ ಮಾಡುತ್ತೆ. ಅದನ್ನ 14 ವರ್ಷಕ್ಕೆ ತೆಗೆದುಕೊಡ್ಬೇಕಂತ ಸೆಕ್ಷುವಲ್ ಮೆಚುರಿಟಿ ಅಂತೀವಿ. ಆ 14 ವರ್ಷದಲ್ಲಿ ಮೆಚುರಿಟಿ ಆಗೋ ಚಾನ್ಸಸ್ ಇರ್ತಾವ. ಸೆಕ್ಷುವಲ್ ಡೆವಲಪ್ಮೆಂಟ್ಸ್ ಅಂತೀವಿ. ಎಲ್ಲ ಡೆವಲಪ್ಮೆಂಟ್ ಆ ವಯಸ್ಸಲ್ಲಿ ಕೊಟ್ಟರೆ ಏನಾಗುತ್ತೆ, ಫ್ಯೂಚರ್ ಯೂಶಲಿ ಇದು ಕ್ಯಾನ್ಸರ್ ಆಗೋದು 30-40 ವರ್ಷದಲ್ಲಿ ಆಗ್ತಾವೆ. ಕ್ಯಾನ್ಸರ್ 14 ವರ್ಷ 15 ವರ್ಷ ಆಗಂಗಿಲ್ಲ. 30-40 ವರ್ಷ ಮೇಲೆ ಆಗೋ ಕ್ಯಾನ್ಸರ್ ಇದು. ಬಟ್ ಈಗ ಕೊಟ್ಟರೆ ಏನಾಗುತ್ತೆ, ಇಮ್ಯುನಿಟಿ ಬೆಳೆದು HPV ವ್ಯಾಕ್ಸಿನ್ ಹೆಲ್ಪ್ ಮಾಡಿ ಯಾವುದೇ ಥರ ಒಂದು ಗರ್ಭಕಂಠ ಕ್ಯಾನ್ಸರ್ ಆಗಿರಲಿ, ಗರ್ಭಚೀಲ ಕ್ಯಾನ್ಸರ್ ಆಗಲಿ ಆಗ್ಲಾರ್ದಂಗೆ ನೋಡ್ಕೊಂತಾರೆ. ಆಮೇಲೆ ಇದನ್ನ ಅಡ್ವಾಂಟೇಜ್ ಏನಂದ್ರೆ, ಮೇನ್ ಭಾಳ ಎಫೆಕ್ಟಿವ್ ಇದೆ. ಒನ್ ಆಫ್ ದಿ ಬೆಸ್ಟ್ ಕಂಪ್ನಿಯಿಂದ, ಗಾರ್ಡಾಸಿಲ್ ಅನ್ನೋ ಕಂಪ್ನಿಯಿಂದ ಲಾಂಚ್ ಮಾಡ್ತಿದ್ದಾರೆ. ಒಂದೇ ವ್ಯಾಕ್ಸಿನ್, ಸಿಂಗಲ್ ಶಾಟ್ ವ್ಯಾಕ್ಸಿನ್ ಅಂತಾರೆ. ಒಂದೇ ಟೈಮ್ 14 ವರ್ಷ ಮುಗಿದಿರಬಾರ್ದು, 13 ವರ್ಷ ಮುಗಿದಿರ್ಬೇಕು. ಆ ಟೈಮಲ್ಲಿ ಕೊಡ್ತೀವಿ. ಭಾಳ ಅಡ್ವಾಂಟೇಜ್ ಆಗಿ ವ್ಯಾಕ್ಸಿನ್. ಬಟ್ ಪೇರೆಂಟ್ಸ್ ಕನ್ಸೆಂಟ್ ಅಂಡ್ ಮಕ್ಕಳ ಕನ್ಸೆಂಟ್ ಬೇಕು. ಆಮೇಲೆ ಬರೋ ಟೈಮ್ಗೆ ಆಧಾರ್ ಕಾರ್ಡ್ ಅಥವಾ ಇನ್ನೊಂದು ಸರ್ಟಿಫಿಕೇಟ್. ನೀವು 10th DC ತೊಗೊಂಡು ಸ್ಕೂಲ್ ಟೀಚರ್ಸ್ ಇಂದ ನಿಮ್ಮ ಒಪ್ಪಿಗೆ
ನಿಮ್ದು ಟೂಸ್ ಆಫ್ ಒಪಿನಿಯನ್ ಮೇಲೆ ಹೋಗುತ್ತೆ. ಒನ್ ಆಫ್ ದಿ ಸೇಫೆಸ್ಟ್ ವ್ಯಾಕ್ಸಿನ್ ಆ್ಯಕ್ಚುಲಿ ಇಂಡಿಯಾದಲ್ಲಿ ಭಾಳ ಹೈಲಿ ಕಾಸ್ಟ್ಲಿ ವ್ಯಾಕ್ಸಿನ್ ಆ್ಯಕ್ಚುಲಿ 2-3 ಸಾವಿರ ಭಾಳ ದೊಡ್ಡ ಅಮೌಂಟ್ ಅದು. ಆಲ್ ಓವರ್ ಇಂಡಿಯಾ ಲಾಂಚ್ ಮಾಡ್ತಿದ್ದಾರೆ ವ್ಯಾಕ್ಸಿನ್. ದಯಮಾಡಿ ಕೋಆಪರೇಟ್ ಮಾಡಿ ಹಾಕಿ. ಯಾವುದೇ ಥರದ್ದು ಇಷ್ಟ ಹೇಳಿದ್ದಾರೆ ಯೂಟ್ಯೂಬಲ್ಲಿ ಇದೆಲ್ಲ ಫೇಕ್ ಅದು. ಯಾವುದೇ ಥರದ್ದು ಒಂದು ಆಗೋ ಚಾನ್ಸೇ ಇಲ್ಲ. ಯಾವುದು ಮಕ್ಕಳು ಜನರೇಷನ್ ಸ್ಟಾಪ್ ಮಾಡೋಕ್ಕೆ ಆಗಲಿ ಅಂತ ಏನು ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಅದೆಲ್ಲ ದುಷ್ಪರಿಣಾಮ, ಅದೆಲ್ಲ ಫೇಕ್. ನಂಬೇಡಿ, ದಯಮಾಡಿ ಕೋಆಪರೇಟ್ ಮಾಡಿ ಹಾಕ್ಸ್ಕೊಳ್ಳಿ. ಇದೊಂದು ಜನರೇಷನ್ ಹೆಲ್ಪ್ ಆಗುತ್ತೆ. ಮಕ್ಕಳು ಯಾವುದೇ ಥರದ್ದು ಗರ್ಭಚೀಲ ಗರ್ಭಕಂಡ ಕ್ಯಾನ್ಸರ್ ಆಗೋ ಚಾನ್ಸೇ ಇಲ್ಲ. ಪ್ರಿವೆನ್ಷನ್ ಅಂತೀವಿ, ಆಗ್ಲಾರ್ದು ಮೊದಲೇ ಕೊಡ್ತೀವಿ. ಏನು ಆಗ್ಲಾರ್ದು ಮೊದಲೇ ಅವ್ರು ಏನು ಇರಂಗಿಲ್ಲ, ಬಟ್ ಏನು ಆಗ್ಲಾರ್ದಂಗೆ ಈಗ BCG ವ್ಯಾಕ್ಸಿನ್ ಕೊಡ್ತೀವಿ ಕುಡಿದ ತಕ್ಷಣ ಒಂದಿನಕ್ಕೆ. ಆ ಟೈಪ್ ವ್ಯಾಕ್ಸಿನ್ ಇದು ವಿತಿನ್ ಸ್ವಲ್ಪ ವರ್ಷದಲ್ಲಿ ಅದೇನಂತಾರೆ ನ್ಯಾಷನಲ್ ಇಮ್ಯುನೈಸೇಷನ್ ಶೆಡ್ಯೂಲ್ ಹಾಕ್ತಾರೆ. ಅದೇ ಈಗ ಹುಟ್ಟಿದ ಮಕ್ಕಳು ಎಲ್ಲ ವ್ಯಾಕ್ಸಿನ್ ಹೆಂಗೆ ಹಾಕ್ತಾರೋ ಇದನ್ನು ಕಂಪಲ್ಸರಿ ಮಾಡ್ತಾರೆ ಒಂದು ಟೈಮ್ಗೆ. ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ದಯಮಾಡಿ ಕೋಆಪರೇಟ್ ಮಾಡಿ ಹಾಕ್ಸ್ಕೊಳ್ಳಿ.